ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬನಾನಾ ಚಾಕ್ಲೇಟ್ ಕೇಕ್ನ ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ಲು, ಯಾವುದೇ ಓವನ್ ಯೂಸ್ ಮಾಡ್ದಿರಾ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಮನೇಲಿರುವಂಥ ಪಾತ್ರೆಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಕೇಕ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಯಾವ್ಯಾವ ಪಾತ್ರೆಗಳು ಬೇಕಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಈ ಥರ ಒಂದು ಬೌಲ್ ಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳೋದಕ್ಕೆ, ಮತ್ತು ಇದೊಂದು ಸ್ವಲ್ಪ ಹಿಟ್ಟನ್ನು ಜರಡಿ ಇಟ್ಕೊಳೋದಕ್ಕೆ ಬೇಕಾಗುತ್ತೆ. ಆಮೇಲೆ ಈ ಥರ ಒಂದು ಇದನ್ನ ಏನಂತಾರೆ ಗೊತ್ತಿಲ್ಲ, ಇದು ಬೇಕು ಯಾಕಂದರೆ ಕುಕ್ಕರ್ ಒಳಗಡೆ ಇಡಬೇಕಲ್ವಾ, ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು. ಮತ್ತು ಇದೊಂದು ಕೇಕ್ ಮೌಲ್ಡು, ಇದಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೇಲಿರುವಂಥ ಒಂದು ಬೌಲ್ ಟೈಪಲ್ಲಿ ಯಾವುದಿದ್ರೂ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಮಂದ ಇರುವಂಥದ್ದು ತೊಗೊಳ್ಳಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟೇ ಬೇಕಾಗಿರುವಂಥ ಪಾತ್ರೆಗಳು ಮನೆಯಲ್ಲಿ ಯೂಸ್ ಮಾಡಿಕೊಂಡು ನಾವು ಕೇಕ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲಿಗೆ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಕುಕ್ಕರ್ನ ಈ ಥರ ಇಟ್ಟು ಲೋ ಫ್ಲೇಮ್ ಇಟ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. 10 ನಿಮಿಷ ಅದು ಪ್ರೀ ಹೀಟ್ ಆಗೋ ಟೈಮಲ್ಲಿ ನಾವು ಇದನ್ನು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಕೇಕ್ಗೆ. ಸೊ ಮೊದಲಿಗೆ ನಾನು ಹೇಳ್ದೆ ಅಲ್ಲ, ಈ ಥರ ಒಂದು ಬೌಲ್ನ ಇಟ್ಕೊಂಡು ಇದಕ್ಕೆ 2 ಬನಾನನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಥರ ಬನಾನನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಇದು ಏಲಕ್ಕಿ ಬನಾನ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ತುಂಬ ಹಣ್ಣಾಗಿರೋದನ್ನು ತಗೊಳ್ಳಿ, ಸ್ವಲ್ಪ ಕಾಯಿ ಇರೋದನ್ನೆಲ್ಲ ತೊಗೋಬೇಡಿ, ಸ್ವಲ್ಪ ಹಣ್ಣಾಗಿರೋದು ತೊಗೊಂಡ್ರೆ ಈಸಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ 1 ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ. 1 ಮೊಟ್ಟೆ ಮತ್ತು 2 ಬಾಳೆಹಣ್ಣನ್ನು ಹಾಕ್ಕೊಂಡು ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಒಂದು ಫೋಕ್ಸ್ ಇದ್ದರೆ ತೊಗೊಂಡು ಅದರಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅದೊಂದು ಸ್ವಲ್ಪ ಗ್ರಿಪ್ ಸಿಕ್ಬಿಟ್ರೆ ತುಂಬಾ ಈಸಿ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಈ ಮೊಟ್ಟೆ ಬನಾನ ಏನಿದೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನೊಂದು 2 ನಿಮಿಷ ಟೈಮ್ ತೊಗೊಳುತ್ತೆ. ಒಂದು ಸಲ ಆಗಿದ ತಕ್ಷಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆಮೇಲೆ ನೋಡ್ತಿದ್ದೀರಲ್ಲ, ಸೊ ಎಲ್ಲ ಪ್ರಾಪರಾಗಿ ಮಿಕ್ಸ್ ಆಗ್ತಿದೆ. ಇವಾಗ ಕರೆಕ್ಟಾಗಿ 1-2 ನಿಮಿಷ ಟೈಮ್ ತೊಗೊಳುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಹತ್ರ ಏನಾದರೂ ಕೇಕ್ ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ತುಂಬ ಮಂದವಾಗಿರುವಂಥ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಹೀಗೆ ಇದು ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನೆಕ್ಸ್ಟು ನಾವು ಏನು ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಈಗ 3/4 ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 3/4 ಕಪ್ ಅಷ್ಟೇ, ಒಂದು ಅರ್ಧ ಕಪ್ಗಿನ ಒಂದು ಚೂರು ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ, ಯಾಕಂದರೆ ನನಗೆ ಸ್ವೀಟ್ ಇಷ್ಟ ಆಗಲ್ಲ ಅಷ್ಟು. ಮನೇಲೂ ಅಷ್ಟೇ ಯಾರೂ ಅಷ್ಟೊಂದು ಸ್ವೀಟ್ ತಿನ್ನಲ್ಲ, ಅದಕ್ಕೋಸ್ಕರ. ಆದರೆ ಇದು ತುಂಬ ಮೈಲ್ಡಾಗಿರುತ್ತೆ ಟೇಸ್ಟು. ನಿಮಗೆ ಸ್ವೀಟ್ ಬೇಕು, ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ 3/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ಅಂದರೆ 1 ಕಪ್ ಆಗುವಷ್ಟು ನೀವು ಸಕ್ಕರೆನ ಹಾಕೋಬೋದು. 1 ಕಪ್ ಸಕ್ಕರೆ ನಾರ್ಮಲಾಗಿ ಸ್ವೀಟ್ ತಿನ್ನೋರಿಗೆ, ಯಾರು ಸ್ವೀಟೇ ಒಂದು ಚೂರು ಇಷ್ಟ ಇಲ್ಲ ಅನ್ನೋರಿಗೆ ಮಾತ್ರ ಇದು ಅರ್ಧ ಕಪ್ಗಿನ ಚೂರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಸೊ ಈ ಸಕ್ಕರೆನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಾಕ್ಕೋಬೇಕು. ನಾವು ಇದು ಮಿಕ್ಸ್ ಮಾಡೋವಾಗಲೇ ಎಲ್ಲ ಮೆಲ್ಟ್ ಆಗೋಗ್ಬಿಡುತ್ತೆ. ಈಗ 3/4 ಕಪ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ರೀಫೈಂಡ್ ಆಯಿಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೋಬೋದು. ಈ ಎಣ್ಣೆ, ಸಕ್ಕರೆ, ಬನಾನಾ, ಮೊಟ್ಟೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೀವು. ಆ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗೋಗ್ಬಿಡುತ್ತೆ. ನಾವು ಮಿಕ್ಸ್ ಮಾಡೋವಾಗಲೇ ಮೆಲ್ಟ್ ಆಗುತ್ತೆ. ಅದನ್ನೇನು ನೀವು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಹಾಕಬೇಕು ಅಂತ ಏನಿಲ್ಲ. ಅವಶ್ಯಕತೆ ಇದ್ದರೆ ನೀವು ಬೇಕಿದ್ದರೆ ಬೇಗ ಹಾಕಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಸಕ್ಕರೆನ ಪೌಡರ್ ಮಾಡಿ ನೀವು ಕೂಡ ಯೂಸ್ ಮಾಡ್ಬೋದು, ಪೌಡರ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಇದಾಗಿದೆ. ಈಗ ನಾವು ಒಂದು ಜರಡಿ ಹಿಡಿತಿದೆ ಅಂತ ಹೇಳಿದ್ನಲ್ಲ, ಅದು ಎತ್ಕೊಂಡು ಅದರಲ್ಲಿ 1 ಕಪ್ ಫುಲ್ಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಫುಲ್ಲು ಮೈದಾ ಹಿಟ್ಟು, ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿನ ಒಂದು ಚೂರು ಜಾಸ್ತಿಯಾಗಿ ಕೊಕೋ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಇದನ್ನು ಕೊಕೋ ಪೌಡರ್ ಹಾಕಲೇಬೇಕು. ಇಲ್ಲ ಪ್ಲೇನ್ ಬನಾನಾ ಕೇಕ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಕೊಕೋ ಪೌಡರ್ ಇಲ್ಲದೇನೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ಸ್ವಲ್ಪ ಹಿಂಗೆ ಜರಡಿ ಹಿಡಿಯೋಣ. ಏನಕ್ಕೆ ಜರಡಿ ಇಟ್ಕೊಬೇಕು ಅಂತ ಹೇಳಿದ್ರೆ ಅದರಲ್ಲಿ ನೋಡ್ತಿದ್ದೀರಲ್ಲ, ಸ್ವಲ್ಪ ಗಂಟುಗಳಿರುತ್ತೆ ಆ ಹಿಟ್ಟಲ್ಲಿ. ಸೊ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಅಷ್ಟೇ ಮಾಡ್ತಿರೋದು, ಬೇರೆ ಏನಿಲ್ಲ. ಸೊ ಹಾಗೇನೂ ಹಾಕ್ಕೊಂಡ್ರೆ ಅದು ಅಲ್ಲಲ್ಲೇ ಗಂಟಿರುತ್ತೆ, ಸೊ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ. ಸೊ ಈ ಥರ ಜರಡಿ ಇಟ್ಕೊಂಡೇ ಹಾಕೋಬೇಕು. ಒಂದು ಚೂರು ಗಂಟಿಲ್ದಿರ ಇದನ್ನು ಜರಡಿ ಹಿಡ್ದಿದ್ದಾಯಿತು, ನೋಡಿದ್ರಲ್ಲ. ಇವಾಗ ಇದಕ್ಕೆ ನಾನು 1 ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಬೇಕಿಂಗ್ ಪೌಡರ್, ಓಕೆನಾ. ಇದು 1 ಸ್ಪೂನು. ಇದರಲ್ಲಿ ಅರ್ಧದಷ್ಟು ಬೇಕಿಂಗ್ ಸೋಡಾ, ಅರ್ಧ ಸ್ಪೂನುಗಿನ ಒಂದು ಚೂರು ಕಮ್ಮಿ ಇದೆ, ಅರ್ಧ ಸ್ಪೂನ್ಗಿನ ಸ್ವಲ್ಪ ಕಮ್ಮಿ ಇದೆ ಬೇಕಿಂಗ್ ಸೋಡಾನ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ನಾವಿವಾಗ ಇದು ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆದಾಗ ನಾವು ಅರ್ಧ ಕಪ್ ಮಿಲ್ಕ್ ಬೇಕಾಗುತ್ತೆ. ಫೈನಲಿ ಇದಕ್ಕೆ ಅರ್ಧ ಕಪ್ ಮಿಲ್ಕ್ ತೊಗೊಂಡು ಚೂರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ಗಟ್ಟಿ ಆಗ್ತಿದೆ ಅಂತ, ಎಲ್ಲ ಮಿಕ್ಸ್ ಆಗ್ತಾಯಿದೆ ಕರೆಕ್ಟಾಗಿ.
ಇದು ಗಟ್ಟಿ ಆದಂಗೆ ನೀವೇನು ಮಾಡಬೇಕು, ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನಿವಾಗ ಇದರಲ್ಲಿ ಅರ್ಧ ಕಪ್ಪು ಮಿಲ್ಕ್ನ ತೊಗೋತಾ ಇದ್ದೀನಿ. ಅರ್ಧ ಕಪ್ ಮಿಲ್ಕಲ್ಲಿ ಮೊದಲು ಸ್ವಲ್ಪ ಮಿಲ್ಕ್ನ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಚೂರ್ನ ಹಾಲನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಇಡ್ಲಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಬ್ಯಾಟರು, ಅದಕ್ಕಿಂತ ಚೂರು ತಿಕ್ಕಾಗಿರುತ್ತೆ ಅಷ್ಟೇ. ಇಡ್ಲಿ ಬ್ಯಾಟರ್ಗಿನ್ನ ಚೂರು ತಿಕ್ಕಾಗಿ ಬರುತ್ತೆ ಅಷ್ಟೇ. ನೋಡ್ತಿದ್ದೀರಲ್ಲ, ಇನ್ನೂ ಚೂರು ಏನಿತ್ತು ಹಾಲು ಅದನ್ನು ಹಾಕಿದ್ದೀನಿ. ಈಗ ಕಂಪ್ಲೀಟಾಗಿ ಏನು ಉಳಿದಿರೋ ಹಾಲಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋದಕ್ಕೆ. ಸ್ವಲ್ಪ ಪೇಷನ್ಸಿಂದ ನೀವು ಮಾಡಬೇಕು. ನಾವು ಯಾವುದೇ ಒಂದು ಅಡುಗೆ ಮಾಡಿದ್ರು ನಾವು ಮನಸ್ಸಿಂದ ಇಷ್ಟಪಟ್ಟು ಮಾಡಿದಾಗ ಅಡುಗೆ ಹೆಂಗಿದ್ರೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಅದೇ ಥರ ನಾನು ಯಾವಾಗಲೂ ನನಗೆ ಕುಕ್ಕಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದೊಂದು ಹ್ಯಾಬಿಟ್ ಅನ್ನೋದಕ್ಕಿಂತ ಅದೊಂದು ಪ್ಯಾಷನ್. ನನಗೆ ಏನೇ ಕುಕ್ ಮಾಡಿದ್ರು ಅಷ್ಟೇ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಕುಕ್ ಮಾಡ್ತೀನಿ. ಆ್ಯಂಡ್ ಮನೇಲಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ ಅನ್ನೋದು ಮೈಂಡಲ್ಲಿ ಇರುತ್ತಲ್ವ. ಅವ್ರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಏನಪ್ಪ ಹೆಂಗೆ ಮಾಡಿದ್ದಾಳೆ ಅಂತ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತೊಗೊಂಡು ಇದನ್ನು ಕುಕ್ ಮಾಡ್ಕೊತೀನಿ. ಈಗ ಇದಾಗಿದೆ. ಇದು ಕೇಕ್ ಮೋಲ್ಡ್ ಇತ್ತಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆನ ಹಾಕೋಣ, ಒಂದು ಅರ್ಧ ಸ್ಪೂನ್ಗಿನ ಚೂರು ಕಮ್ಮಿಯಾಗೆ ಹಾಕ್ಕೊಂಡು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಸುತ್ತ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ, ಈ ಥರ ಎಣ್ಣೆ ಎಲ್ಲ ಗ್ರೀಸ್ ಮಾಡಾದಮೇಲೆ ಸ್ವಲ್ಪ ಹಿಟ್ಟು, ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಏನಿರುತ್ತೆ ಅದನ್ನು ಹಾಕ್ಕೊಂಡು ಸುತ್ತ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ಮೇಲೆ ಅದ್ರ ಸುತ್ತ ಮೈದಾ ಹಿಟ್ಟು ಗೋಧಿ ಹಿಟ್ಟು ಏನಿರುತ್ತೆ ಅದನ್ನು ಸ್ವಲ್ಪ ಹಾಗೆ ಉದುರಿಸ್ಕೊಬೇಕು ಅದ್ರ ಮೇಲೆ, ಬಟರ್ ಪೇಪರ್ ಇಲ್ಲ ಅಂದರೆ. ಈಗೇನು ಕಲಸಿಟ್ಟಿದ್ವಿ ಈ ಬ್ಯಾಟರ್ನ ಅದರಲ್ಲಿ ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ಒಂದು ಚೂರು ವೇಸ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡಾದಮೇಲೆ ನಾವು ಇದನ್ನು 1-2 ಸಲ ಟ್ಯಾಪ್ ಮಾಡ್ಕೊಬೇಕು. ಬಬಲ್ಸ್ ಏನಾದರೂ ಇದ್ದರೆ ಆ ಬಬಲ್ಸ್ ಎಲ್ಲ ಹೋಗಲಿ ಅಂತ ಹೇಳಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಈಗ ಆಯಿತು. 1 2 3 ಟೈಮ್ಸ್ ಮಾಡಿದ್ದೀನಿ ಅಷ್ಟೇ. ಈಗ ಇದ್ರ ಮೇಲೆ ನಾನು ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ ಅಲ್ಲ, ಇದನ್ನು ಹಾಕಲೇಬೇಕು. ಇದನ್ನು ಹಾಕಿದ್ರೇ ಆ ಒಂದು ಚಾಕ್ಲೇಟ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಎಷ್ಟಿದೆಯೋ ಅಷ್ಟು ಹಾಕಿ, ಏನೂ ತೊಂದರೆ ಇಲ್ಲ. ಈಗ 10 ನಿಮಿಷ ಹೋಗಿ 15 ನಿಮಿಷ ಆಗೋಯ್ತು. ಕುಕ್ಕರು ಸ್ವಲ್ಪ ಈ ಥರ ಆಗಿದೆ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಏನು ಮಿಕ್ಸ್ ಮಾಡಿಟ್ಟಿದ್ವಿ ಇದನ್ನು ಹುಷಾರಾಗಿ ನೋಡಿ ಹಾಕಿ. ಕುಕ್ಕರ್ ತುಂಬಾ ಬಿಸಿ ಇರುತ್ತೆ. ಇದನ್ನು ಹಾಕಿ ಮುಚ್ಚಿಬಿಟ್ಟು ವಿಸಲ್ ಹಾಕೋದಕ್ಕೆ ಹೋಗಬೇಡಿ. 35 to 40 ಮಿನಿಟ್ಸು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಕ್ಬೇಡಿ. 38 ಮಿನಿಟ್ಸ್ ಆಗಿದೆ. ನೋಡ್ತಿದ್ದೀರಲ್ಲ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಆಗಿದೆಯಾ ಇಲ್ವಾ ಅಂದರೆ ಒಂದು ಟೂತ್ ಪಿಕ್ ಎತ್ಕೊಂಡು ಈ ಥರ ಹಾಕಿ ನೋಡಿದ್ರೆ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ. ಇವಾಗ ಇದು ರೆಡಿ ಆಗಿದೆ. ತೆಗಿಯೋವಾಗಲೂ ಅಷ್ಟೇ ತುಂಬ ಹುಷಾರಾಗಿ ತೆಗೀರಿ, ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಈ ಥರ ಹಿಡ್ಕೊಳ್ಳೋದಿದ್ರೆ ಹಿಡ್ಕೊಂಡು ಇದರಲ್ಲಿ ತೆಗೆದು ಸೈಡ್ಗೆ ಇಡೋಣ. ಇವಾಗ ನೋಡ್ತಿದ್ದೀರಲ್ಲ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ, ಚಾಕ್ಲೇಟ್ ಬನಾನಾ ಕೇಕ್. ನಾನು ಯಾವಾಗಲೂ ಮಾಡ್ತಾಯಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆನೇ. ಇವಾಗ ಅನ್ನಿಸ್ತು ಯಾಕೆ ಪ್ರತಿಯೊಂದು ವೀಡಿಯೋನೂ ಮುಂಚೆನೇ ಅಪ್ಲೋಡ್ ಮಾಡಲಿಲ್ಲ ನಾನು ಅಂತ, ಗೊತ್ತಿಲ್ಲ. ಬಟ್ ಇವಾಗ ಟೈಮ್ ಬಂದಿದೆ, ಒಳ್ಳೆ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಏನೇ ಒಂದು ರೆಸಿಪಿ ಮಾಡಿದ್ರೂ ಅದನ್ನು ನಾನು ತೋರಿಸೋಣ ಅಂದ್ಕೊಂಡು ನಾನೆಲ್ಲ ವೀಡಿಯೋನು ಮಾಡ್ತಾಯಿದ್ದೀನಿ. ಇದನ್ನು ಹಿಂಗೆ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಅದ್ರ ಮೇಲೆ 1-2 ಸಲ ಹಿಂಗೆ ಟ್ಯಾಪ್ ಮಾಡಿ ಅಷ್ಟೇ, ಈಸಿಯಾಗಿ ಬರುತ್ತೆ. ನೀವೇನಾದರೂ ಪಾತ್ರೆ ಯೂಸ್ ಮಾಡ್ಕೊಂಡು ಮಾಡ್ತಿದ್ರೆ ಅದನ್ನು ಪಾತ್ರೆ ಯೂಸ್ ಮಾಡ್ತಾಯಿದ್ರೆ ಚಾಕು ಸಹಾಯದಿಂದ ಸೈಡಲ್ಲೆಲ್ಲ ಹಿಂಗೆ ಇದು ಮಾಡಿಕೊಂಡು ತೊಗೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ. ಈಗ ಈ ಬಟರ್ ಪೇಪರು ಅಷ್ಟೇ ಈಸಿಯಾಗಿ ಬಂದುಬಿಡುತ್ತೆ ಆಚೆಗೆ, ಏನು ಹಿಂಸೆ ಪಡೋಂಗೆ ಇಲ್ಲ ಯಾವುದಕ್ಕೂ. ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಕೂಲ್ ಆದಾಗ ತೆಗಿಬೇಕು. ಆದರೆ ನಮ್ಮ ಮನೇಲಿ ನನ್ನ ಮಕ್ಕಳು ವೆಯ್ಟೇ ಮಾಡ್ತಿಲ್ಲ, ಅಷ್ಟು ತಿನ್ನಬೇಕು ಅಂದ್ಬಿಟ್ಟು ತುಂಬ ಟಾರ್ಚರ್ ಮಾಡ್ತಿದ್ರು. ಅದಕ್ಕೋಸ್ಕರ ಬಿಸಿ ಇರುವಾಗಲೇ ತೆಗೆದಿದ್ದೀನಿ. ಆದರೆ ನೀವು ಕಂಪ್ಲೀಟಾಗಿ ಕೂಲ್ ಆದಮೇಲೆ ತೆಗೀರಿ. ಈಗ ಇದು ರೆಡಿ ಇದೆ. ಈಗ ನೋಡಿ, ಒಂದು ಚಾಕು ಎತ್ಕೊಂಡು ಕಟ್ ಮಾಡ್ತೀನಿ. ಎಲ್ಲೂ ಕೂಡ ಹಿಟ್ಟಂಗಾಗಲಿ ಅಥವಾ ಬೇರೆ ಇರೋ ಥರ ಆಗಲಿ ಎಲ್ಲೂ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಬನಾನಾ ಚಾಕ್ಲೇಟ್ ಕೇಕು. ನೋಡ್ತಿದ್ದೀರಲ್ಲ ಎಷ್ಟು ಸ್ಪಾಂಜಿಯಾಗಿ ಇದೆ ಅಂತ. ಟೇಸ್ಟ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ನಾವು ತುಂಬ ಮೈಲ್ಡಾಗಿ ಟೇಸ್ಟ್ನ ಇಷ್ಟಪಡ್ತೀವಿ, ನಮಗೆ ಸ್ವೀಟ್ ಇಷ್ಟ ಆಗಲ್ಲ. ನಿಮಗೇನಾದರೂ ಸ್ವೀಟ್ ಇಷ್ಟ ಇದ್ದರೆ ನೀವು 1 ಕಪ್ ಫುಲ್ಲು ಸಕ್ಕರೆನ ಹಾಕ್ಕೊಂಡು ಮಾಡ್ಕೋಬೋದು. ಸಿಕ್ಕಾಬಡೆ ಚೆನ್ನಾಗಿದೆ. ಕಟ್ ಮಾಡಿ ನೋಡೋಣ ಇರಿ. ನೋಡಿ, ಮಧ್ಯದಲ್ಲೂ ಕೂಡ ಅಷ್ಟೇ, ಎಲ್ಲೂ ಹಿಟ್ಟಂಗೆ ಅಥವಾ ಬೇರೆ ಇರೋ ಥರ ಎಲ್ಲೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಟೇಸ್ಟ್ ಮಾಡಿ ನೋಡಿದ್ರೆ ಸಿಕ್ಕಾಬಡೆ ಚೆನ್ನಾಗಿತ್ತು. ನೀವು ಟೀ ಟೈಮಲ್ಲೋ ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲೋ ಯಾವಾಗ ಬೇಕಿದ್ರೂ ತಿನ್ಬೋದು. ನಿಮಗೆ ಬೇಜಾರಾದಾಗೆಲ್ಲ ಬೇಕ್ರಿಯಲ್ಲಿ ಹೋಗಿ ಸುಮ್ಮನೆ ಆ ಕೇಕ್ ಅಂತ ತೊಗೊಳ್ಳೋ ಬದಲು ಮನೇಲೇ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆ್ಯಂಡ್ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಬೇರೆ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಬಾಯ್. ಹೇಗಿದೆ ಪಿಂಕು ಕೇಕ್? ಚೆನ್ನಾಗಿದೆ.
ತಿನ್ನು. ಹೇಗಿದೆ? ಚೆನ್ನಾಗಿದೆ. ಖುಷಿ ಆಯ್ತಾ? ಥ್ಯಾಂಕ್ ಯು ಅಂತ ಹೇಳಿ ಅಮ್ಮಂಗೆ. ಥ್ಯಾಂಕ್ ಯು.